ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ತಯಾರಿಯಾಗಿ ಬಂದಿದ್ದೇನೆ. ಜೀವನದ ಕೊನೆ ಅಂದರೆ ಸಾವು. ಆ ಸಾವುಗಳ ಬಗ್ಗೆ ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಸಾವಿನ ನಂತರ ಏನಾಗುತ್ತಂತ. ಅದೇ ರೀತಿ ಇವತ್ತು ಸಹ ಸಾವಿನ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಾವೆಲ್ಲವೂ ಜೀವಿಗಳು, ಎಲ್ಲ ಜೀವಿಗಳು ಈ ಭೂಮಂಡಲದಲ್ಲಿ ಬದುಕುತ್ತಿದ್ದೇವೆ. ಈ ಭೂಮಂಡಲದಲ್ಲಿ ಸುಖ ಸಂತೋಷ ಎಲ್ಲದಿಂದಲೂ ನಾವು ಬದುಕ್ತೇವೆ. ಆದರೆ ಇದ್ದಕ್ಕಿದ್ದಕ್ಕೆ ಒಂದು ದಿನ ಈ ಪ್ರಪಂಚವೇ, ಈ ಭೂಮಂಡಲವೇ ನಾಶವಾಗುವುದಂದರೆ ಹೇಗಿರುತ್ತದೆ? ಅಂತಹ ಸಾಧ್ಯತೆ ಇದೆಯೇ? ಭೂಮಂಡಲದ ಕೊನೆಯೆಂದು ಹಿಂದೆ ಒಂದು ವಾರಪತ್ರಿಕೆಯಲ್ಲಿ ಪ್ರಳಯ ಎಂಬ ಒಂದು ಶೀರ್ಷಿಕೆಯಲ್ಲಿ ಒಂದು ಲೇಖನ ಬಂತು. ತುಂಬ ಜನ ಅದನ್ನು ಓದಿದರು. ಆದರೆ ಆ ಪ್ರಳಯ ಎಂಬುದು ಸಂಭವಿಸಲೇ ಇಲ್ಲ. ಜನರು ಮೊದಲಿನ ಹಾಗೆ ನೆಮ್ಮದಿಯ ಜೀವನ ನಡೆಸಿದರು. ಆದರೆ ಈಗ ಮತ್ತೊಂದು ರೀತಿಯಲ್ಲಿ ಯಾವುದೋ ಕಾಲದಲ್ಲಿ ಬರೆದಿಟ್ಟಂತಹ ಒಬ್ಬ ವಿಜ್ಞಾನಿ ಬರೆದಂತಹ, ವಿಜ್ಞಾನಿ ತನ್ನ ಒಂದು ಪೇಪರ್ನಲ್ಲಿ, ಒಂದು ಕಾಗದ ತುಂಡಿನಲ್ಲಿ ಬರೆದಿಟ್ಟಂತಹ ಒಂದು ವಿಷಯ ಈಗ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಹರಡಿ ಭೂಮಂಡಲ ಅಂದರೆ ಈ ಪ್ರಪಂಚವೇ ನಾಶವಾಗಿ ಹೋಗಲಿದೆ, ಪ್ರತಿಯೊಂದು ಜೀವಿಯೂ ನಾಶವಾಗಲಿದೆ ಎಂಬಂತಹ ಒಂದು ಸೂಚನೆಯನ್ನು ಕೊಟ್ಟಿರುವುದರಿಂದ ಅದರ ಬಗ್ಗೆ ಜನಗಳು ಚರ್ಚೆ ಮಾಡ್ತಿದ್ದಾರೆ. ಅಂದರೆ ಈ ವಿಜ್ಞಾನಿ ಯಾರು, ಅದು ಯಾವುದರ ಬಗ್ಗೆ, ಹೇಗೆ ಅದನ್ನು ಲೆಕ್ಕ ಹಾಕಿ ಬರೆದಿದ್ದಾರೆ ಮುಂತಾದ ವಿಷಯಗಳನ್ನು ತಿಳಿ, ಅಂದರೆ ಭೂಮಂಡಲ ನಾಶವಾಗುವ ಒಂದು ದಿನ ಹತ್ತಿರದಲ್ಲೇ ಇದೆ, ಅಂದರೆ ಅದೇನು ಬಹಳ ದೂರದಲ್ಲಿಲ್ಲ. ಅಂತಹ ಒಂದು ಸನ್ನಿವೇಶ ಬರಬಹುದು. ಆದ್ದರಿಂದ ಜನಗಳೇನು ಹೇಳ್ತಿರ್ತಾರೆ, ನಮ್ಮ ಮುಕ್ತಾಯ, ನಮ್ಮ ಜೀವನದಲ್ಲಿ ಕೊನೆಯಾದಾಗ ಏನಾಗುತ್ತದೆ? ಕೊನೆಯಾಗುವುದಂದರೆ ಏನು? ಸಾವು. ಅಂದರೆ ಸಾವು ಹಿಂದೂ ಧರ್ಮದ ನಂಬಿಕೆಯಂತೆ ಜನ್ಮಾಂತರಗಳ ಬಳಿಕ ಮೋಕ್ಷ ಪ್ರಾಪ್ತಿ, ಆಮೇಲೆ ಸುಖಭೋಗದ ಜೀವನ ಎಂಬುದು ಸಾಮಾನ್ಯ ತಿಳುವಳಿಕೆ. ಕ್ರಿಶ್ಚಿಯನ್ನರ ನಂಬಿಕೆಯಂತೆ ಸಾವಿನ ಬಳಿಕ ಸ್ವರ್ಗದಲ್ಲಿ ದೇವತೆಗಳೊಂದಿಗೆ ಆನಂದ ಸಾಗರದಲ್ಲಿ ತೇಲುವುದು ಎಂಬ ನಂಬಿಕೆ. ಮುಸ್ಲಿಮ್ನ ಜನರ ನಂಬಿಕೆ ಸಾವಿನ ಬಳಿಕ ಸ್ವರ್ಗದಲ್ಲಿ ಸಾವಿರಾರು ಸುಂದರಿಯರಾದ ಹೆಣ್ಣು ಮಕ್ಕಳು, ಸುಖಭೋಗಗಳಿಂದ ಜೀವನ. ಇದೆಲ್ಲವೂ ಒಂದೊಂದು ಕಲ್ಪನೆ. ಆ ಕಲ್ಪನೆಯಾದರೆ ಸಾವಿನ ಬಳಿಕ ಏನಾಗುತ್ತದೆ ಎಂದು ಯಾವುದೇ ಅಧಿಕೃತ ದಾಖಲೆಗಳಿಲ್ಲ. ಇದೆಲ್ಲವೂ ಒಂದು ನಂಬಿಕೆ ಅಷ್ಟೇ, ಅಂದರೆ ಒಂದು ನಂಬಿಕೆ ಅಷ್ಟೇ. ಆದರೆ ಈಗ ಅಮೇರಿಕದ ಆರಿಝೋನ್ ಯೂನಿವರ್ಸಿಟಿಯ ಅನೆಸ್ಥೇಸಿಯಾದ ಡಾಕ್ಟರ್ ಸ್ಟುವರ್ ಹಾರ್ಪೋ ಎಂಬುವರು ಸಾಯುವ ಮನುಷ್ಯರಿಂದ ಆತ್ಮ ಮೇಲೆದ್ದು ಹೋಗುತ್ತಿರುವುದನ್ನು ನೋಡಬಹುದು ಎಂದು ಸಂಶೋಧನೆಯಿಂದ ಕಂಡುಕೊಂಡಿರುವುದಾಗಿ ಹೇಳಿದ್ದಾರೆ. ಹಲವಾರು ವ್ಯಕ್ತಿಗಳು ವೆಂಟಿಲೇಟರ್ನಲ್ಲಿ ಮಾತ್ರ ಜೀವನ ಉಳಿಸಿಕೊಂಡಿದ್ದರು. ಅವರ ವೆಂಟಿಲೇಟರ್ ತೆಗೆದ ಕೂಡಲೇ ಒಂದು ರೀತಿಯ ಪ್ರಕಾಶಮಾನವಾದ ಒಂದು ಇಂಧನ ಅಥವಾ ಒಂದು ಆವಿಯಂಥ ರೂಪ ಅಥವಾ ಒಂದು ಕಲ್ಪನೆ, ಒಂದು ರೂಪ, ಅಂದರೆ ಆವಿಯಂತಿರ್ಬೋದು ಅಥವಾ ಮಂಜಿನಂತಿರ್ಬೋದು, ಹಾಗೆ ಒಂದು ರೂಪ ಮೇಲೆದ್ದು ಹೋಗುತ್ತಿರುವುದನ್ನು ನೋಡಿದ್ದಾಗಿ ಹೇಳಿದ್ದಾರೆ. ಆತ್ಮವೆಂಬ ಕಲ್ಪನೆಯ ಬಗ್ಗೆ ಸಂಶೋಧನೆ ಮತ್ತಷ್ಟು ನಡೆಯಬೇಕಾಗಿದೆ. ಅದರ ಬಗ್ಗೆ ಎಲ್ಲ ಆಮೇಲಿನ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ಪ್ರಳಯ ಕಾಲ ಅಥವಾ ಈ ಭೂಮಂಡಲದ ಕೊನೆ ಯಾವಾಗ, ಏನು ಎಂಬುದು ಸದ್ಯದಲ್ಲಿಗಿದೆಯೇ? ಸದ್ಯದಲ್ಲಿ ಅಂದರೆ ಸಾಮಾನ್ಯ ತಿಳುವಳಿಕೆಯಂತೆ 2060ನೇ ಇಸವಿಯಲ್ಲಿ ಈ ಭೂಮಂಡಲ ನಾಶವಾಗಲಿದೆ, ಮತ್ತು ಪ್ರಪಂಚ ಎಂಬುದು ಇರುವುದಿಲ್ಲ ಎಂಬ ಒಂದು ಅದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನಿಮಗೆ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಳಿದ ವಿಷಯ ಸಾವು ಮನುಷ್ಯನ ಕೊನೆ ಎಂಬುದು ಸಾಮಾನ್ಯ ನಂಬಿಕೆ, ಅಂದರೆ ಸಾವಿನ ನಂಬಿಕೆ. ಆದರೆ ಸಾವಿನ ಬಳಿಕವೂ ಜೀವನವಿದೆ ಎಂಬುದು ಹಲವಾರು ನಂಬಿಕೆಗಳ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ರೀತಿಗಳು.
ಆದರೆ ಈಗ ನಮ್ಮ ಕೊನೆ ನಮ್ಮ ಸಾವಿನೊಂದಿಗೆ ನಮ್ಮ ಪ್ರಪಂಚ ಕೊನೆಯಾಗುತ್ತೆ. ಆದರೆ ಹಾಗಲ್ಲ. ಖ್ಯಾತ ವಿಜ್ಞಾನಿ ಐಸಾಕ್ ನ್ಯೂಟನ್ ಅವರು ಹೇಳಿರುವಂತಹ ಒಂದು ವಿಷಯ ಈಗ ಚರ್ಚೆಯ ವಿಷಯವಾಗಿದೆ. ಅಂದರೆ ಅವರು ಪ್ರಪಂಚಕ್ಕೆ ಕಂಡುಹಿಡಿದಂತಹ ಹಲವಾರು ಮಹತ್ತರವಾದ ವೈಜ್ಞಾನಿಕ ವಿಷಯಗಳು ಈಗಲೂ ಸಹ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಆದರೆ ಅದೇ ಐನ್ಸ್ಟೀನ್ ಅವರು ಬರೆದಿಟ್ಟಂತಹ ಒಂದು ಲೇಖನ, ಅದು 2060ರಲ್ಲಿ ಈ ಪ್ರಪಂಚ ನಾಶವಾಗಲಿದೆ, ಭೂಮಂಡಲವೇ ನಾಶವಾಗಲಿದೆ ಎಂಬುದಾಗಿ ಬರೆದಿದ್ದಾರೆ. ಆದರೆ ಈ ಐಸಾಕ್ ನ್ಯೂಟನ್ ಯಾರು? ಈ ಐಸಾಕ್ ನ್ಯೂಟನ್ ಅವರು ಧರ್ಮಶಾಸ್ತ್ರ ಥಿಯಾಲಜಿಸ್ಟ್ ಆಗಿದ್ದರು. ಧರ್ಮಶಾಸ್ತ್ರದಲ್ಲಿ ಅಭ್ಯಾಸ ಮಾಡಿ ಥಿಯಾಲಜಿಸ್ಟ್ ಅಂದರೆ ಧರ್ಮದ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡುವಂಥ ಒಬ್ಬ ವ್ಯಕ್ತಿ. ಅಂದರೆ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ ಇದಕ್ಕೆ ಸೇರಿದವರಾಗಿದ್ದರು. ಅವರು ಇಂಗ್ಲೆಂಡ್ನವರಾಗಿದ್ದರು. ಅವರು ನಮಗೆಲ್ಲ ಗೊತ್ತಿರುವಂಥ ಬೆಳಕಿನ ವೇಗ ಮೂಮೆಂಟ್ ಅದೆಲ್ಲವನ್ನು ನಮಗೆ ತಿಳಿಸಿಕೊಟ್ಟಂತಹ ಮೊದಲ ವಿಜ್ಞಾನಿ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರು ವೈಜ್ಞಾನಿಕವಾದ ರೀತಿಯಲ್ಲಿ ಯೋಚನೆ ಮಾಡುವಂಥ ವ್ಯಕ್ತಿ. ಆದ್ದರಿಂದ ಹಲವಾರು ಸಂಶೋಧನೆಗಳನ್ನು ಅವರು ಮಾಡಿದರು. ಈಗ ಅವರು ಬರೆದಂತಹ ಒಂದು 2060ರಲ್ಲಿ ಈ ಭೂಮಂಡಲ ನಾಶವಾಗಲಿದೆ ಎಂಬಂತಹ ಒಂದು ಲೇಖನ, ಅವರದೇ ಹಸ್ತಾಕ್ಷರದಲ್ಲಿ ಬರೆದಂಥ ಒಂದು ಲೇಖನ ಈಗ ಜನರ ಗಮನ ಸೆಳೆಯುತ್ತಿದೆ. ಆ ಬಗ್ಗೆ ನಾವು ಹೇಳೋದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಐಸಾಕ್ ನ್ಯೂಟನ್ ಅವರ ಬಗ್ಗೆ ಹೇಳೋಣ. ಅವರು 1640ರಲ್ಲಿ ಹುಟ್ಟಿದರು ಹಾಗೂ 1727ರಲ್ಲಿ ತೀರಿಕೊಂಡರು. ಅವರು ಧರ್ಮಶಾಸ್ತ್ರ ಥಿಯಾಲಜಿಕಲಿಸ್ಟ್ ಆಗಿದ್ದರು. ಅವರು ಪ್ರಪಂಚ ಕೊನೆಯಾಗುತ್ತದೆ ಎಂದು ನಂಬಿದ್ದರು. ಅದಕ್ಕೆ ಅವರು ಬೈಬಲಿನ ರೆವಲ್ಯೂಷನ್ ಅಧ್ಯಾಯದ ವಿಷಯಗಳನ್ನು ತೆಗೆದುಕೊಂಡು ಲೆಕ್ಕ ಹಾಕಿ ವೈಜ್ಞಾನಿಕ ರೀತಿಯಲ್ಲಿ ಲೆಕ್ಕ ಹಾಕಿದಾಗ ಅವರು ತಿಳಿದು ಬಂದ ವಿಚಾರವನ್ನು ಅವರು ಒಂದು ಕಾಗದದಲ್ಲಿ ಬರೆದಿಟ್ಟು ಹೋದರು. ಅದು ಇತ್ತೀಚೆಗೆ ಬಹಳ ವರ್ಷಗಳ ಆದಮೇಲೆ ನಿಮಗೆ ಗೊತ್ತಿದೆಯಲ್ಲ, 1727 ಅವರು ತೀರಿಕೊಂಡರು. ಆದರೆ ಇತ್ತೀಚೆಗೆ ಅವರು ಬರೆದಂತಹ ಈ ಲೇಖನ ಪತ್ತೆಯಾಗಿದೆ. ಅವರು ಅದು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರು ಬರೆದಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗ ವೈರಲ್ ಆಗಿದೆ. ಅಂದರೆ ಅದರಲ್ಲಿ 2060ರಲ್ಲಿ ಈ ಪ್ರಪಂಚದ ಅಂತ್ಯವಿದೆ ಎಂದು ಬರೆಯಲಾಗಿದೆ. ಅಂದರೆ ಅದು ಯಾಕಾಗಿ ಅವರು ಲೆಕ್ಕ ಹಾಕ್ತಾರೆ, ಯಾವ ರೀತಿ ಲೆಕ್ಕ ಹಾಕಿದ್ದಾರೆ? ಅವರು ರೋಮನ್ ಸಾಮ್ರಾಜ್ಯದ 800ರಲ್ಲಿ AD 800ರಲ್ಲಿ ಆ ಸಾಮ್ರಾಜ್ಯದ ಆರಂಭ, ಅಲ್ಲಿಂದ ಲೆಕ್ಕ ಹಾಕಿ ಅವರು 2060 ಅಂತ ಲೆಕ್ಕ ಹಾಕಿದ್ದಾರೆ. ಈ 2060 ಇಸ್ವಿಯಲ್ಲಿ ಪ್ರಪಂಚದ ಕೊನೆ ಅಥವಾ ಈ ಭೂಮಂಡಲದ ನಾಶ ಎಂಬುದಾಗಿ ಹೇಳಿದ್ದಾರೆ. ಭೂಮಂಡಲ ಪೂರ್ಣವಾಗಿ ನಾಶವಾಗದಿದ್ದರೂ ಬಾಹಿಕವಾಗಿ ಹಲವು ರೀತಿಯ ಬದಲಾವಣೆಗಳಾಗಿ ಜೀವಜಂತುಗಳಲ್ಲಿ ಹಲವು ನಾಶವಾಗುವುದು ಎಂದು ಹೇಳಿದ್ದಾರೆ. ಅದಕ್ಕೆ ಅವರು ಕೊಡುವಂಥ ಕಾರಣ, ಯೇಸು ಕ್ರಿಸ್ತ ಪ್ರಪಂಚದ ಅಂತ್ಯವಿದೆ ಎಂದು ಹೇಳಿದ್ದರು. ಆದರೆ ಅದರ ಸಮಯ ಅದು ಯಾವಾಗ ನಡೆಯುತ್ತದೆ ಎಂದು ಅವರು ಹೇಳಿಲ್ಲ. ಅದು ನನಗೆ ಗೊತ್ತಿಲ್ಲ, ನನ್ನ ಸ್ವರ್ಗದಲ್ಲಿರುವಂತಹ ನನ್ನ ಪಿತವನಿಗೆ ಮಾತ್ರ, ಅಂದರೆ ನಮ್ಮ ತಂದೆಗೆ ಮಾತ್ರ ಅದು ಗೊತ್ತು, ಅಂದರೆ ದೇವರಿಗೆ ಮಾತ್ರ ಅಲ್ಲದೆ ಬೇರೆ ಯಾರಿಗೂ ಅದು ತಿಳಿಯದು ಎಂದಿದ್ದಾರೆ. ಅಂದರೆ ಈ ಭೂಮಿಗೆ ಗಂಡಾಂತರ ಒದಗುವ ಒಂದು ಸೂಚನೆ ಆ ಕಾಲದಿಂದಲೂ ಇದೆ. ಆದರೆ ಈಗ ಮತ್ತೊಂದು ರೀತಿಯ ಒಂದು ಗಂಡಾಂತರ 2030ನೇ ಇಸ್ವಿಯಲ್ಲಿ
ಸಂಭವಿಸಲಿದೆ, ಅಲ್ಲ 32ನೇ ಇಸ್ವಿಯಲ್ಲಿ ಸಂಭವಿಸಲಿದೆ. ಅದು ಏನು? ಅದನ್ನು ನ್ಯಾಸಾ ಅವರು ಕಂಡುಹಿಡಿದ್ದಾರೆ. ನ್ಯಾಸಾದವರು ಕಂಡುಹಿಡಿದುವಂತಹ ಈ 2032ನೇ ಇಸ್ವಿಯಲ್ಲಿ ಏನು ಸಂಭವಿಸಲಿದೆ? ಒಂದು ಮೃತ ಗ್ರಹ ಭೂಮಿಯ ಮೇಲೆ ಅಪ್ಪಳಿಸಲಿದೆ. ಅಂದರೆ ಈ ಅಪ್ಪಳಿಸುವಿಕೆಯಿಂದ ಎಷ್ಟೋ ಜೀವಜಾಲಗಳು, ಜೀವಜಂತುಗಳು ನಾಶವಾಗಿ ಹೋಗುವ ಸಾಧ್ಯತೆ ಇದೆ. ಯಾಕಂದರೆ 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿಯ ಮೇಲೆ ಹಾಕಿದ ಒಂದು ಬಾಂಬಿನಿಗಿಂತ 500 ಪಟ್ಟು ಹೆಚ್ಚಿನ ಶಕ್ತಿ ಅಥವಾ ಅದಕ್ಕೆ ಇದೆ ಎಂದು, ಅದಕ್ಕಿಂತಲೂ ಹೆಚ್ಚಿನ 500 ಪಟ್ಟು ಹೆಚ್ಚು. ಅವಾಗ ಎಷ್ಟು ತೀವ್ರವಾಗಿರ್ಬೋದು ಅದರ ಹರಡುವಿಕೆ, ಅದರಿಂದ ಆಗುವಂಥ ಪರಿಣಾಮ ಬಗ್ಗೆ ತಿಳ್ಕೊಳ್ಬಹುದು. ಇದಕ್ಕಿಂತ ಮೊದಲು ಇಂತಹ ಒಂದು ಘಟನೆ 66 ಮಿಲಿಯನ್ ವರ್ಷಗಳ ಹಿಂದೆ ನಡೆದಿದೆ. ಆಗ ಪ್ರಪಂಚದ 2/3 ಭಾಗದಷ್ಟು ಜೀವಿಗಳು ನಾಶವಾಗಿ ಹೋಗಿದ್ದವು. ಆ ಸಮಯದಲ್ಲೇ ಇದ್ದಂತಹ ಡೈನಾಸೋರ್ಗಳಂತಹ ದೈತ್ಯ ಗಾತ್ರದ ಜೀವಿಗಳು ಸಹ ನಾಶವಾದವು. ಅದೇ ರೀತಿ ಅನಾಹುತ 2032ರ ಡಿಸೆಂಬರ್ 22ರಂದು ನಡೆಯಬಹುದು ಎಂಬುದು ನಾಸಾ ಅವರ ಸಂಶೋಧನೆಯಿಂದ ತಿಳಿದು ಬಂದಂತಹ ವಿಷಯ. ನಾಸಾ ಅಂದರೆ ನಿಮಗೆ ಗೊತ್ತಿರ್ಬೋದು, ಅಮೇರಿಕದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ. ಅಲ್ಲಿ ಇಂತಹ ವಿಚಾರಗಳ ಬಗ್ಗೆ ಸಂಶೋಧನೆ ನಿರಂತರವಾಗಿ ನಡೀತಾ ಇದೆ. ಈ ಮೃತ ಗ್ರಹ ಬೀಳುವ ಭೂಮಿಯಲ್ಲಿ 3000ದಷ್ಟು ಅಡಿಗಳ ಆಳದ ಗರ್ತ ಅಂದರೆ ಒಂದು ಹೊಂಡ ಸೃಷ್ಟಿಯಾಗಲಿದೆ. ಅಂದರೆ ಅದರ ತೀವ್ರತೆಯಲ್ಲಿ 3000 ಅಡಿಗಳಷ್ಟು ಆಳದ ಒಂದು ಹೊಂಡ ಸೃಷ್ಟಿಯಾಗಲಿದೆ. ಅಂತಹ ಗ್ರಹ ಭೂಮಿಯ ಮೇಲೆ ಅಪ್ಪಳಿಸುವ ಸಾಧ್ಯತೆ ಹಿಂದೆ 2.3ರಷ್ಟಿತ್ತು. ಈಗ ಅದು ನಾಸಾದವರ ಸಂಶೋಧನೆಯಿಂದ ಅದರ ಸಾಧ್ಯತೆ 3.1ರಷ್ಟಿದೆ ಎಂದು ಲೆಕ್ಕ ಹಾಕಲಾಗಿದೆ. ಅಂದರೆ ಇದು ಬಹಳ ಹೆಚ್ಚು, ಸಾಧ್ಯತೆ ಬಹಳ ಹೆಚ್ಚು ಎಂಬುದು ಇದರಿಂದ ತಿಳಿದು ಬರುವ ವಿಷಯ. ಆ ಒಂದು ಗ್ರಹದ ವಿಸ್ತಾರ 330 ಅಡಿ ಇದೆ ಎಂದು ಲೆಕ್ಕ ಹಾಕಲಾಗಿದೆ. ಅಂದರೆ ಅದು ಕೆಳಗೆ ಬಿದ್ದಾಗ ಉಂಟಾಗುವ ಕಂಪನದ ತೀವ್ರತೆ ಬಹಳ ಜೋರಾಗಿರುತ್ತೆ, ಬಹಳ ತೀವ್ರವಾಗಿರುತ್ತೆ. ಅಂದರೆ ಅದು ಯಾವ ಭಾಗದಲ್ಲಿ ಬಿದ್ದರೂ ಪ್ರಪಂಚಕ್ಕೆ ಹಾನಿ ತಪ್ಪಿದ್ದಲ್ಲ. ಇಂತಹ ವೈಜ್ಞಾನಿಕ ಘಟನೆಗಳು ಹಾಗೂ ಬೈಬಲಿನಲ್ಲಿ ಹೇಳಿರೋ ವಿಷಯಗಳನ್ನು ಐಸಕ್ ನ್ಯೂಟನ್ ಲೆಕ್ಕ ಹಾಕಿ ಬರೆದಿಟ್ಟಿರುವುದು ಪ್ರಪಂಚ ಪ್ರಳಯಕ್ಕೆ ಸಮಾನವಾದಂತಹ ಭೂಮಂಡಲವೇ ನಾಶವಾಗುವಂಥ ಸೂಚನೆ ಎಂಬುದು ಹಲವು ಪಾಶ್ಚಾತ್ಯ ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಅಂದರೆ 2060ರಲ್ಲಿ ಈ ಭೂಮಂಡಲ ನಾಶವಾಗುವ ಸಾಧ್ಯತೆ ಇದೆ ಎಂಬುದು ಐಸಕ್ ನ್ಯೂಟನ್ ವೈಜ್ಞಾನಿಕವಾಗಿ ಬರೆದಿಟ್ಟಿರುವಂತಹ ಒಂದು ಲೇಖನದಿಂದ ತಿಳಿದು ಬರುವಂಥ ವಿಚಾರ. ಅಂದರೆ ಈ ಪ್ರಪಂಚವೇ ಹಾಳಾಗಿ ಹೋಗಿ ಹೊಸ ರೀತಿಯ ಏನಾದರೂ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂಬುದು. ಇಂತಹ ಹಲವಾರು ವಿಷಯಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನೀವು ಮಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗುತ್ತೆ. ಅದೇ ರೀತಿ ನಿಮಗೆ ಎಲ್ಲರಿಗೂ ಇಂತಹ ವೈಜ್ಞಾನಿಕವಾದಂತಹ ಇಂತಹ ಅಪೂರ್ವವಾದಂತಹ ವಿಷಯಗಳೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.